ಗಾಡಿ ತೆಗೆದಕ್ಕೆ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಎಸ್ ಎಸ್, ನಾನು ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಬನ್ನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ನಾವು ಹೊರಟಿರೋದು ನಮ್ಮ ರಾಕ್ಸ್ ಅಲ್ಲಿ. ಅಮ್ಮ ಮತ್ತೆ ನಾನು ಎಲ್ಲಿಗೆ ಸುತ್ತೋದಕ್ಕಲ್ಲ, ಎಂತದೇ ಆದ್ರೂ ಕೂಡ ಫಸ್ಟಿಗೆ ನಿನ್ನೆಯಲ್ಲಿ ಶರವು ಗಣಪತಿ ಮಹಾಗಣಪತಿ ದೇವಸ್ಥಾನದಲ್ಲಿ ಪೂಜೆ ಆದ ಬಳಿಕ ನಮ್ಮ ಮೈಲಿ ನಮ್ಮ ಇವತ್ತು ಬೆಳಿಗ್ಗೆ ಎದ್ದು ನಮ್ಮ ಗ್ರಾಮ ದೇವರು ಸದಾಶಿವ ದೇವರ ಆಶೀರ್ವಾದ ಪಡ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ರಾಕ್ಸ್ ಜೊತೆಗೆ ನಾವು ಸದಾಶಿವ ದೇವಸ್ಥಾನ ಆಲೆಟಿಗೆ ಹೋಗ್ತಾ ಇದ್ದೇವೆ, ಗ್ರಾಮ ದೇವರು. ಅಲ್ಲಿ ಆದ ನಂತರ ನಮ್ಮ ಸೀಮೆ ದೇವರು ತೊಡಿಕಾನ ಮಲ್ಲಿಕಾರ್ಜುನ ದೇವರ ಹತ್ರ, ಮತ್ತೆ ಪೆರಾಜೆ ಶಾಸ್ತವೇಶ್ವರ ಅಲ್ಲಿ ಹೋಗ್ಲೇಬೇಕು. ಆ ನಂತರ ನನ್ನ ಸ್ಟುಡಿಯೋ ಇರೋದೇ ಚೆನ್ನಕೇಶವ ದೇವರ ಮಡಿಲಿನಲ್ಲಿ. ಹಾಗಾಗಿ ಚೆನ್ನಕೇಶವ ದೇವರ ಆಶೀರ್ವಾದ ಪಡ್ಕೊಂಡು ಬರ್ತೇವೆ ಅಲ್ಲಮ್ಮ. ಸೊ ಇವಾಗ ಹೊರಟಿದ್ದೇವೆ. ಮೊದಲಿಗೆ ಆಲೆಟಿಗೆ ಹೋಗಿ ಅಲ್ಲಿಂದ ಮತ್ತೆ ಎಲ್ಲ ಟೆಂಪಲ್ ರನ್ ಮಾಡಿ ಬರ್ತೇವೆ. ಸೊ ಓಕೆ, ಮತ್ತೆ ಸಿಗುವ, ಬಾಯ್. ಹೇಗುಂಟು ಸಾಂಗ್ ಅಮ್ಮ? ಚಂದ ಉಂಟು. ಕೀರ್ತಿ ಅವರು ಕೊಡೆಕಲ್ಲು ರಾಯರ ಸಾಂಗ್ ಹೇಳೋದಂದ್ರೆ ಖುಷಿ. ನೆಕ್ಸ್ಟ್ ತುಂಬಾ ಜರ್ನಿ ಎಲ್ಲ ಹೋಗ್ಲಿಕ್ಕೆ ಉಂಟಲ್ಲಮ್ಮ ನಮಗೆ. ಈಗ ನೀನು ಇನ್ನದೇ ಇರುದು ದನದ ಅದೇ ರಾಯರು ಕೂಡ ತುಂಬಾ ಗೋ ಪ್ರೀತಿ ಅವರಿಗೆ, ಹಾಗೆ ನಿನಗೆ ಕೂಡ ಹಾಗೇನೆ. ಎಲ್ಲಿ ಕೂಡ ಬರುದಿಲ್ಲ ನನ್ನ ಅಮ್ಮ, ಯಾಕೆ ಅಂತ ಹೇಳಿದ್ರೆ ಒಂದೇ ರೀಸನ್, ಬೇರೆ ಯಾವುದೂ ಅಲ್ಲ. ಮನೆಯಲ್ಲಿ ನಮ್ಮಲ್ಲಿ ತುಂಬಾ ಅಂದ್ರೆ ಅಮ್ಮನ ಬೆಸ್ಟ್ ಫ್ರೆಂಡ್ಸ್ ಯಾರು? ದನಗಳುಂಟು, ನಾಯಿಗಳುಂಟು ಅಂತ ಹೇಳಿ ಅಷ್ಟೇ. ಹಾಗೆ ಅಮ್ಮ ಮನೆ ಆಯ್ತು, ಅಮ್ಮ ಆಯ್ತಲ್ಲಮ್ಮ, ಅಷ್ಟೇ, ಸಿಂಪಲ್ ಲೈಫ್. ಬನ್ನಿ ಇವಾಗ ನಮ್ಮ ಕ್ಷೇತ್ರ ಸದಾಶಿವನ ಆಶೀರ್ವಾದ ಪಡ್ಕೊಂಡು ಬರುವ. ಭಟ್ರಿಗೆ ತುಂಬಾ ಖುಷಿ ಆಗ್ತಾರೆ ಅಲ್ಲಿ. ಅವರದ್ದು ಬೆಸ್ಟ್ ಜನ ಮಾತ್ರ. ದೇವಸ್ಥಾನಕ್ಕೆ ಹೋಗುದಿಲ್ಲ ಅಂತ ಹೇಳಿದ್ರೆ ಅವರು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ನೋಡಿ ಅವರ ಎಕ್ಸ್ಪ್ರೆಷನ್ ಇವಾಗ ತೋರಿಸ್ತೇನೆ ಹೋದಾಗ ಹೇಗೆ ಇರ್ತದೆ ಅಂತ. ದೂರ ಹೋದ್ದು ಪೂಜೆ ಮಾಡ್ಬೇಕು, ಮತ್ತೆ ನಮ್ಮ ಗಣಪನನ್ನ ಇಡ್ಬೇಕು ಇಲ್ಲಿ ಪೂಜೆ ಮಾಡಿ. ಬಿತ್ತ ಅಂತ ಸೀಟ್ ಬೆಲ್ಟ್ ಹಾಕ್ಲಿಲ್ಲ, ಪರವಾಗಿಲ್ಲ, ಸಾಕು, ಇರ್ಲಿ. ಇದು ವಸಂತಣ್ಣ ಕಂಗ್ರಾಚುಲೇಷನ್ ಹೇಳಿದ್ರು. ಎಸ್, ಥ್ಯಾಂಕ್ ಯು ವಸಂತಣ್ಣ. ಮತ್ತೆ ಕಂಗ್ರಾಚುಲೇಷನ್ಸ್ ಹೇಳಿದವರು ತುಂಬಾ ಇದ್ದಾರೆ, ಅವರಿಗೆಲ್ಲ ಒಂದ್ಸಲ ಥ್ಯಾಂಕ್ಸ್ ಹೇಳಿಬಿಡಮ್ಮ, ಆಯ್ತಾ? ಹೇಳು ಥ್ಯಾಂಕ್ ಯು. ನನ್ನ ಮಗ ಗಾಡಿ ತೆಗೆದಕ್ಕೆ ಎಲ್ಲರೂ ಕಂಗ್ರಾಚುಲೇಷನ್ ಹೇಳಿದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಎಸ್ ಎಸ್, ನಾನು ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಪಾಪ ಎಲ್ಲರೂ ನಮ್ಮನೆ ನೋಡ್ತಾರೆ, ನಮ್ಮ ಗಾಡಿಯನ್ನೇ ನೋಡ್ತಾರೆ. ಯಾರಪ್ಪ ಅಂತಾಗಿರ್ಬೋದು. ಸಾಧಾರಣ ಎಲ್ಲ ನೋಡಿದ್ದಾರೆ ವಿಡಿಯೋದಲ್ಲಿ. ನೋಡಿ, ಇದು ನಮ್ಮ ಸದಾಶಿವ ದೇವಸ್ಥಾನ. ಮೊದಲಲ್ಲಿ ಇಲ್ಲಿ ಹೋಗುವಾಗ ಮೆಲ್ಲ ಹೋಗ್ತಿದ್ದೆ ಸ್ವಿಫ್ಟ್ ಅಲ್ಲಿ, ಎದುರಿದ್ದಾರೆ. ಎಸ್, ಸ್ವಾಮಿ ಶಿವ. ನಾನು ಹೇಳಿಕೊಂಡೆ ಬಂದು ನಿಮ್ಮೊಟ್ಟು, ಅವ್ರು ತುಂಬಾ ಖುಷಿ ಪಡ್ತಾರೆ ನಮ್ಮ ಭಟ್ರು ಅಂತ. ಹಾಗೆ ಅಲ್ಲ, ಇಲ್ಲ ಉಂಟು, ಅದುಂಟು. ನನ್ನ ಕಾರಲ್ಲಿ, ನನ್ನ ತಾರಲ್ಲಿ ಇನ್ನು ಮುಂದೆ ಇರುವಂತಹ ಗಣಪ ನಮ್ಮ ಶಿವ ದೇವಸ್ಥಾನದಲ್ಲಿ ಪೂಜೆ ಆಗಬೇಕು. ಹಾಗೆ ಒಳಗೆ ತಗೊಂಡು ಹೋಗುವ. ಸರಿ, ಓಕೆ. ಆಲೇಟಿ ದೇವಸ್ಥಾನಕ್ಕೆ ಹೋಗಿ ಕೈಯೆಲ್ಲ ಮುಗ್ದು ಗಾಡಿಗೆಲ್ಲ ಪೂಜೆ ಮಾಡಿ ಬಂದ್ವಿ. ಆನಂತರ ಹೋಗಿರೋದು ನಮ್ಮ ಸ್ಟುಡಿಯೋಕ್ಕೆ. ಸ್ಟುಡಿಯೋದಲ್ಲಿ ಹೋಗಿ ಮೈಲಿ ನಮ್ಮ ಸ್ಟುಡಿಯೋದಲ್ಲಿರುವಂಥ ಎಲ್ಲ ದೇವರಿಗೊಂದು ಬೆಳಕು ಅಂದರೆ ದೀಪ ಇಟ್ಟು ಬರಬೇಕು. ಇಲ್ಲಿಂದ ನಾವು ಹೊರಟಿರೋದು ಸುಳ್ಯ ಟು ತೊಡಿಕಾನ ನಮ್ಮ ಸೀಮೆ ದೇವಸ್ಥಾನಕ್ಕೆ.
ಸೊ ಅಲ್ಲಿ ಹೋಗಲೇಬೇಕು, ಮಲ್ಲಿಕಾರ್ಜುನ ದೇವರ ಆಶೀರ್ವಾದ ಪಡ್ಕೊಳ್ಬೇಕು. ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ ಇದೆ ತೊಡಿಕಾನದಲ್ಲಿ. ಸೊ ಎಲ್ಲ ಬನ್ನಿ ಅಲ್ಲಮ್ಮ, ಹಾಗೆ ಬನ್ನಿ. ಪ್ರಕೃತಿಯ ಒಳಭಾಗದಲ್ಲಿರುವಂಥ ಸುಳ್ಯದಿಂದ 18 ಕಿಲೋಮೀಟರ್ ದೂರ ತೊಡಿಕಾನಕ್ಕೆ ಹೋಗಿ ಬರುವ. ಥ್ಯಾಂಕ್ ಯು ವಿಶ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ನಿಮಗೂ ಅಕ್ಕ. ಎಸ್, ಓಕೆ ಅಣ್ಣ, ಮಾತಾಡುವ. ಮೀನು ಮತ್ಸ್ಯ ತೀರ್ಥ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು, ಭಾರಿ ಖುಷಿ ಆಯ್ತು ಮಾತ್ರ. ತೊಡಿಕಾನದಲ್ಲಿ ಕೂಡ ಅವರು ಭಟ್ರ ಜೊತೆಗೆ ನಾನು ಒಂದು 3 ವರ್ಷ ಮೊದಲು, 4 ವರ್ಷ ಮೊದಲು ಇಲ್ಲಿ ಬಂದು ತೊಡಿಕಾನದಲ್ಲಿ ಎಪಿಸೋಡ್ ಮಾಡಿದ್ದೆ. ಆವಾಗಲೂ ಇವರೇ ಇದ್ದದ್ದು. ಇವಾಗಲೂ ಅವರೇ ಪ್ರತಿಯೊಂದು ವಿಡಿಯೋಗಳನ್ನ ಕೂಡ ಅವ್ರು ನೋಡ್ತಾರೆ. ಪಾಪ ಭಾಳ ಚೆನ್ನಾಗಿ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿದ್ರಲ್ಲಮ್ಮ, ಭಾರಿ ಖುಷಿ ಆಯಿತು ಮಾತ್ರ. ಸೊ ತೊಡಿಕಾನ ಬಂದಾಗ ಇಲ್ಲಿ ಒಂದು ಮತ್ಸ್ಯ ತೀರ್ಥ ಅಂತ ಇದೆ. ಸೊ ಅದನ್ನು ನೋಡದಿದ್ರೆ ಹೇಗೆ ಅಲ್ಲ? ಎಷ್ಟು ಟೈಮ್ ಆಯ್ತಮ್ಮ ನೀವು ಬರೋದು ಇಲ್ಲಿಗೆ? ನಾನು ಬರೋದು ತುಂಬಾ ಆಗ್ಲಿಲ್ಲ, ನಾವು ಕಳೆದ ವರ್ಷ ಬಂದಿದ್ದೇವೆ. ಹಾಗೆ ಬನ್ನಿ, ಮೀನುಗಳನ್ನು ನೋಡ್ಕೊಂಡು ಬರುವ. ಓಕೆ, ಇಲ್ಲಿ ಅಂಗಡಿ ಇರಲಿಲ್ಲ. ಇಲ್ಲಿಯ ಮೀನುಗಳಿಗೆ ಇಲ್ಲೇ ತಗೊಂಡು ಆಹಾರನ ಹಾಕಿದ್ರೆಲ್ಲ ತುಂಬ ಒಳ್ಳೆಯದು. ಚರ್ಮ ಕಾಯಿಲೆಗಳಿಗೆಲ್ಲ ಭಾಳ ಒಳ್ಳೆಯದು. ಇಲ್ಲಿ ಅಂದರೆ ತುಂಬ ಇದೆ ನೋಡಿ. ದೇವರ ಮೀನು ಮಹರ್ಷಿರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಓಕೆ, ಪರವಾಗಿಲ್ಲ. ಇಲ್ಲಿದಂತ ಹಾಕ್ಬೇಡಿ, ಇಲ್ಲಿದಂತ ಹಾಕ್ಬೇಡ. ಹಾ ಬನ್ನು ನಿದ್ದೆ ಮ್ಯಾನ್. ಪಾಪ ನಮ್ಮ ಪೆರಾಜ್ ಅಂತ ಹೇಳಿದ್ರೆ ನಂಗೆ ಭಯಂಕರ ಒಂದು ಫೇವರೇಟ್ ಜಾಗ. ಮತ್ತೆ ನನ್ನೊಟ್ಟಿಗೆ ಯಾವತ್ತು ಇರೋದು ಇವನೇ, ನಮ್ಮ ಸುಜಿತ್, ಗೊತ್ತಲ್ಲ ಎಲ್ರಿಗೂ ಕೂಡ. ದೈವ ಆಗ್ತುಂಟ? ಓ, ಇದ್ಯಾಗ ಮುಡಿ ನಾಳೆನಾ? ಓ, ನಾಳೆ ತಾರೀಕು 1 ಅಲ್ಲ? ಜಸ್ಟ್ ಒಂದು ಕೈ ಮುಗ್ದು ಎಸ್ ಸಿಗೋ ಪೆರಾಜೆಯಲ್ಲಿ ನಮ್ಮೂರಿನ ದೇವಸ್ಥಾನ, ನಮ್ಮ ಶಾಸ್ತವೇಶ್ವರನ ಸನ್ನಿಧಾನ. ಕರೆಕ್ಟ್. ಲಾಸ್ಟ್ ಇಯರ್ ನಾನು ಹೇಳಿದೆ ಆಯ್ತಾ, ಇಲ್ಲಿಗೆ ಮುಡಿಗೆ ಅಂದ್ರೆ ಪೆರಾಜೆ ಮುಡಿಗೆ ನಾನು ಬರ್ತಾ ಇರ್ತೇನೆ. ಸೊ ನಾನು ವಿಡಿಯೋ ಮಾಡಿ ಹಾಕಿ ಶನಿ ಪೂಜೆಗೆ ಎಷ್ಟೋ ಮಂದಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಿ. ಲಾಸ್ಟ್ ಟೈಮ್ ನಾನು ಇಲ್ಲಿ ಬರುವಾಗ ಸುಜಿತ್ ಇಲ್ಲೇ ಇದ್ದ, ಬಟ್ ಅವನ ಊರಲ್ಲ, ಅಲ್ಲಿ ಅವ್ರದ್ದು ಸೇವೆ ಎಲ್ಲ ಇದೆ. ಹೇಳಿದೆ ನೆಕ್ಸ್ಟ್ ಇಯರ್ ಬರುವಾಗ ಒಂದು ನನ್ನ ಕೈಯಲ್ಲಿ ಹೊಸ ಗಾಡಿ ಇರ್ತದೆ ಅಂತ. ಶಾಸ್ತವೇಶ್ವರನ ಕೃಪೆ ನೋಡಿ ಈಗ ಜಾತ್ರೆಗೆ ಬರುವಾಗಲೇ ಇವತ್ತು ನಮ್ಮ ರಾಕ್ಸ್ ಇದೆ. ಎಸ್, ವೆಲ್ಕಮ್ ಟು ಪೆರಾಜೆ. ನನಗೆ ಭಯಂಕರ ಸಪೋರ್ಟ್ ಕೊಟ್ಟಿರೋರು, ಕಬಡ್ಡಿ ಕಮೆಂಟ್ರಿ ಎಲ್ಲ ಮಾಡಿರೋರು, ಮತ್ತೆ ನನ್ನೊಟ್ಟಿಗಿರುವಂತ ಹುಡುಗರನ್ನು ಕೂಡ ಕೊಟ್ಟಿರೋದು ಇದೇ ಪೆರಾಜೆ ಊರು. ಸೊ ಎಲ್ಲ ಡನ್ ಅಲ್ಲ? ನೋಡ ಹೋಗ ಮುಂದೆ. ನನ್ನ ನೋಡೋದಲ್ಲಿ ಇವರು ಗಾಡಿ ನೋಡುದು ಇದು ಸುರ ಹೊಡೋದು.
ಪೆರಾಜೆಯ ಶಾಸ್ತವೇಶ್ವರನ ಆಶೀರ್ವಾದ ಪಡ್ಕೊಂಡು ನೇರವಾಗಿ ಬಂದಿರೋದು ಸುಳ್ಯದ ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ. ಅಲ್ಲಿಯೇ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಮನೆಗೆ ಹೋದ್ವಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು, ಬಾಯ್.